ವಿಜೇಂದ್ರ, ನೀವು ರಾಜೀನಾಮೆ ನೀಡಿ, ನಾನು ರಾಜೀನಾಮೆ ನೀಡುತ್ತೇನೆ. ಉಪಚುನಾವಣೆಗೆ ಹೋಗೋಣ ಎಂದು ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜೇಂದ್ರ ಅವರಿಗೆ ಬಹಿರಂಗ ಸವಾಲು ಹಾಕಿದರು. ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಭಗವಾನರ ಧ್ವಜದ ಮೇಲೆ ಮಾತ್ರ ಗೆಲ್ಲುತ್ತೇನೆ. ನನಗೆ ಮುಸ್ಲಿಂ ಮತ ಬೇಕಾಗಿಲ್ಲ. ವಿಜೇಂದ್ರಗೆ ಶಕ್ತಿ ಇದೆ. ಚುನಾವಣೆಗೆ ನಾನು ಸಿದ್ಧ ಎಂದು ಯತ್ನಾಳ್ ಹೇಳಿದರು. ಆ ಕುಟುಂಬ ಪಕ್ಷದಿಂದ ಹೊರಬಂದ ನಂತರ ನಾನು ಬಿಜೆಪಿಗೆ ಸೇರುತ್ತೇನೆ. ಯಡಿಯೂರಪ್ಪ ಕುಟುಂಬದಿಂದ ನಾನು ಮುಕ್ತನಾದ ನಂತರ ನಾನು ಹೋಗುತ್ತೇನೆ ಎಂದು ತಿಳಿಸಿದರು. ಚಲೋ ಮಂದಿದ ಹೆಸರು ತಗೋಬೇಕತ್ತ ಮಠದಾಗ ನಿಟ್ಟಿ ನೀವು ದುಷ್ಟರ ಹೆಸರು ತಗೋಬೇಕಾದ್ರೆ ಹೊರಗೆ ನಡ್ರಿ ಹೇಳ್ತೀನಿ, ರಾವಣ ದುರ್ಯೋಧನ ಯಾರದವ. ಈ ಕುಟುಂಬದಿಂದ ಮುಕ್ತ ಆದ ಮ್ಯಾಗ ಹೋಗ್ತಾನೆ. ಈ ನೋಡುನಲ್ರಿ, ಯಾಕೆ ಭರವಸೆ ಹೀನರಾಗಬಾರ್ದು. ರಾಜಕಾರಣದಾಗ ದೇವರಾಜ ಅರಸರ ಫ್ಯಾಮ್ಲಿಯಲ್ಲಿ ಐತ್ರಿ, ಎಸ್ ಎಂ ಕೃಷ್ಣವ್ರ ಫ್ಯಾಮ್ಲಿಯಲ್ಲಿ ಐತಿ, ಜೆ ಎಚ್ ಪಟೇಲ್ ಫ್ಯಾಮ್ಲಿಯಲ್ಲಿ ಐತಿ, ನನಗೆ ಹೇಳ್ರಿ ವೀರೇಂದ್ರ ಪಾಲ್ರ ಫ್ಯಾಮ್ಲಿಯಲ್ಲಿ ಐತಿ, ನಿಜಲಿಂಗಪ್ಪನವ್ರ ಫ್ಯಾಮ್ಲಿಯಲ್ಲಿ ಐತಿ. ಹೋಗೋದೇ ಒಂದು ದಿವಸ. ಇದು ಯಾವುದೂ ಶಾಶ್ವತ ಅಲ್ಲ. ಯಾವುದೇ ಒಂದು ಪಕ್ಷ ಒಂದು ಕುಟುಂಬಕ್ಕೆ ಕೊಡಬಾರ್ದು. ಮೊದಲು ವಿಜೇಂದ್ರ ರಾಜೀನಾಮೆ ಕೊಡತ್ತೇಳ್ರಿ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳ್ಯಾನ, ನಮ್ಮ ಭಿಕ್ಷೆಯಿಂದ ನೀವು ಹಾಗೆ ಹೇಳ್ಯಾರ ಇಲ್ಲ, ನೀವು ಮಾಧ್ಯಮದವ್ರು ಹೇಳ್ರಿ ಏನಂತ ಹೇಳ್ಯಾರಿ, ನಮ್ಮ ಭಿಕ್ಷೆಯಿಂದ ನೀ ಎಮ್ ಎಲ್ ಎ ಆಗ್ಯಪ್ಪ, ವಿಧಾನಸಭಾ ಕಟ್ಟಿ ಹತ್ತಿದ್ದೆ, ನಾವು ಏನಾರ ನಾಗರಾಜಗೌಡ ಕೊಟ್ಟಿದ್ರೆ ನೀನು 30,000 ಲಗ ಹೊಡಿತಿದ್ದೆ ಅಂತ ಹೇಳಿದ್ದ. ಮೊದಲು ವಿಜೇಂದ್ರ ರಾಜೀನಾಮೆ ಕೊಡಲಿ, ನಾನು ರಾಜೀನಾಮೆ ಕೊಡ್ತೀನಿ, ಇಬ್ಬರು ಇಲೆಕ್ಷನ್ ಮಾಡೋಣ. ದಂಬಿದೆಯಾ ವಿಜೇಂದ್ರ? ಇಂಥ ಹಂದಿಗಳಿಂದ ಯಾಕೆ ಮಾತಾಡಿಸ್ತೀವಿ ವಿಜೇಂದ್ರ? ಹಾಂ, ತಾವೊಬ್ಬ ಸ್ವಾಮಿಯಾಗಿ SC ಸರ್ಟಿಫಿಕೇಟ್ ಕೊಡೋ ನಾನು ನಾಚಿಕೆ ಆಗೋದಿಲ್ಲ ವಿಜೇಂದ್ರ. ನಿನ್ನ ಶಿಕ್ಷಣಿಗೆ ನಿನಗೆ ದಮ್ಮಿದ್ರೆ ನೀನು ನನಗೆ ನೇರವಾಗಿ ಮಾತಾಡ. ನನಗೆ ರಾಜೀನಾಮೆ ಕೇಳ್ತಿಲ್ಲ, ನೀ ರಾಜೀನಾಮೆ ಕೊಡು. ಶಿಕಾರಿಪುರಕ್ಕೆ ನೀ ಕೊಡು, ವಿಜಯಪುರಕ್ಕೆ ನಾ ಕೊಡ್ತೀನಿ. ಬರೀ ಭಗವ ಜಂಡ ಮ್ಯಾಗ ನಾ ಆರಿಸ್ಬರ್ತೇನೆ. ಮುಸಲ್ರ ಹೋಟೆ ಬೇಡ ಅಂತ ಹೇಳಿನ, ಸಾಬ್ರ ಓಟ ನನಗೆ ಬೇಕಾಗಿದೆ. ಹಾಂ, ರೆಡಿ, ಐ ಆಮ್ ರೆಡಿ. ದಮ್ ಇತ್ತಂದ್ರೆ ಹೇಳತ್ತೇಳ್ರಿ ಅವನಿಗೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳಿದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಗಿತ್ತಲ್ಲ. ಇಲ್ಲ ನಾನು BJPಯಿಂದ ಗೆದ್ದಿದ್ದೀನಿ, ದಾಖತ್ತಿದ್ರೆ ನಮ್ಗೆ ಗೆದ್ದು ತೋರಿಸ್ತೀನಿ ಅಂತ ಹೇಳಬೇಕಾಗಿತ್ತು, ಹೇಳಿಲ್ಲ. ನಾ ಹೇಳಕತ್ತೀನಿ, ಬಾ ನೀನು ರಾಜೀನಾಮೆ ಕೊಡು, ನಾನು ಕೊಡ್ತೀನಿ. ನೀ ಹಂದಿಗಳ ಕಡೆಯಿಂದ ಮಾತಾಡ್ಸಬೇಡ. ಹಂದಿಗಳು ಅಲ್ಲಿ ಹೊರಗಡೆ ಆಡ್ತಾವೆ, ಅವು ಮನೆಯಲ್ಲಿ ಕರ್ಕೋಬಾರ್ದು. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814.